ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ. ಇವತ್ತು ಒಂದು ವಿಶೇಷವಾಗಿರುವಂತಹ ತ್ರಿಗ್ರಹ ಯೋಗ ಏಪ್ರಿಲ್ 14, 2026ರಿಂದ ಏಪ್ರಿಲ್ 30, 2026ವರೆಗೂ ಸಿಂಹರಾಶಿ 8ನೇ ಮನೆಯ ಒಂದು ಗೋಚರ ತೋರಿಸ್ತದೆ. ಈ ತ್ರಿಗ್ರಹ ಯೋಗ ಯಾವ ರೀತಿಯಾದ ಒಂದು ಬೆನಿಫಿಟ್ ಕೊಡುತ್ತೆ ತಿಳಿಸ್ಕೊಡ್ತೀನಿ. ಸೊ ಮೇನ್ ಆಗಿ ಚೇಂಜಸ್ ಹೆಚ್ಚಾಗಿ ಕಾಣುವಂತಹ ರಾಶಿ, ಇವೆಲ್ಲ ರಾಶಿಗಿಂತನೂ ಬದಲಾವಣೆಗಳು ಜಾಸ್ತಿ ಆಗೋದಕ್ಕಾಗತ್ತೆ. ಸಿಂಹರಾಶಿಯವರಿಗೆ ಹೆಚ್ಚಾಗುತ್ತೆ, ಆಯುಷನ್ನು ತೋರಿಸುತ್ತೆ. ಮತ್ತು ಈ 8ನೇ ಮನೆಯೂ ಇಲ್ಲ, ಇದೊಂಥರ ಹಿಡನ್ ಸೀಕ್ರೆಟ್ ಟ್ರೆಷರ್ ಥರ. ಸೊ ಅದೇ ರೀತಿಯಲ್ಲಿ ನೀವೆಲ್ಲಾದರೂ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಅಥವಾ ಏನಾದರೂ ಕೊಟ್ಟಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ಯಾರೋ ನಿಮ್ಗೆ ದುಡ್ಡು ಕೊಡ್ಬೇಕನ್ನೋದಿದೆ, ಮರ್ತೆ ಹೋಗಿರ್ತೀರ ನೀವು, ಅಥವಾ ಇನ್ನೇನು ಅವ್ರು ಕೊಡಲ್ಲ ಅಂತ ನೀವು ಅಂದ್ಕೊಂಡ್ಬಿಟ್ಟಿರ್ತೀರ, ಅವ್ರು ನಿಮಗೆ ವಾಪಸ್ ತಂದು ಕೊಡೋಂಥ ಯೋಗವಿದೆ. ನಿಮ್ಮ ಒಂದು ಕಠಿಣವಾಗಿರುವಂತಹ ಮಾತು ನಿಮ್ಮ ಮನೆಯಲ್ಲಿ ಒಂದು ರೀತಿಯಾದ ಕ್ಲಿಷ್ಟಕರವಾಗಿರುವಂಥ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ. ಇದು ಒಂದು ಬ್ಯಾಡ್ ಎಫೆಕ್ಟ್ ಅಂತ ಹೇಳ್ಬೋದು. ನೀವೇನೋ ಒಂದು ಮಾತಾಡ್ತೀರಾ, ಅದು ಅವ್ರಿಗೆ ತುಂಬ ಮನಸ್ಸಿಗೆ ಘಾಸಿ ಆಗುತ್ತೆ, ನೋವಾಗುತ್ತೆ, ಅಯ್ಯೋ ಈ ಥರ ಹೇಳ್ಬಿಟ್ರಲ್ಲ ಅನ್ನೋಂಥದ್ದಾಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪು ಡ್ಯಾಮೇಜ್ ಆಗುವಂಥದ್ದು ಒಂದು ಇದ್ರಲ್ಲಿ ಕಾಣ್ತಿರೋವಂಥದ್ದು. ಸೊ ಮೇಯ್ನಾಗಿ ಕಾಪರಲ್ಲಿ ಅಂದರೆ ಹೆಚ್ಚಾಗಿ ನೀವು ರೆಡ್ ಮೆಟಲ್ ಅಂತ ನಾವೇನು ಕರಿತೀವಿ, ಹೆಚ್ಚು ಕಾಪರ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಸಿಲ್ವರ್ಗಿಂತಲೂ ನೀವು ಕಾಪರ್ ಪಾತ್ರೆಗಳಲ್ಲಿ ನೀವು ಊಟ ಮಾಡೋವಂಥದ್ದು, ನೀರನ್ನ ಸೇವನೆ ಮಾಡೋವಂಥದ್ದು, ಇವೆಲ್ಲವನ್ನು ನೀವು ಮಾಡ್ತಾ ಬನ್ನಿ, ಎಷ್ಟೋ ಪರಿಹಾರ ಆಗುತ್ತೆ. ನಾನು ಕೆಲವ್ರಿಗೆ ಹೇಳಿರ್ತೀನಿ, ನೀವು ಬೆಳ್ಳಿಯಲ್ಲಿ ಊಟ ಮಾಡ್ತಾ ಬನ್ನಿ, ಬೆಳ್ಳಿಯಲ್ಲಿ ನೀವು ಹೆಚ್ಚಾಗಿ ಬಳಸಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಎಷ್ಟೋ ನೆಗೆಟಿವ್ ಎಫೆಕ್ಟ್ಸು ಆ ಒಂದು ಮೆಟಲಿಂದ ಹೋಗುತ್ತೆ. ನಿಮಗೆ ಚಂದ್ರನಿಂದ ಏನಾದರೂ ಎಫೆಕ್ಟ್ ಇತ್ತು ಅಂದರೆ ನಿಮಗೆ ಬೆಳ್ಳಿ ತುಂಬ ಒಳ್ಳೆಯದು. ಸೊ ಹಾಗಾಗಿ ನೀವು ಕಾಪರ್ನ ಬಳಸಿ.